ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 68ನೇ ಅಧ್ಯಾಯ 19ನೇ ವಾಕ್ಯ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ, ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಕೀರ್ತನೆಗಾರನಾದಂತಹ ದಾವೀದನು ದೇವರ ಸಂಧಾನದಲ್ಲಿ ದೇವರ ಪ್ರತಾಪವನ್ನು ವರ್ಣಿಸುವಂತಹ ಒಂದು ಕೀರ್ತನೆ. ಈ ಕೀರ್ತನೆಯಲ್ಲಿ ಅವನು ಹೇಳುವಂಥ ಒಂದು ಮಾತು, ಅನುದಿನವೂ ನಮ್ಮ ಭಾರವನ್ನು ಹೊರುವಂತಹ ಕರ್ತನು. ಡೈಲಿ ಲೈಫಲ್ಲಿ ನಮ್ಮ ಭಾರವನ್ನು ಹೊರುವಂತಹ ವ್ಯಕ್ತಿಗಳು ಈ ಭೂಮಿಯಲ್ಲಿ ಯಾರೂ ಇಲ್ಲ. ಹೆಂಡತಿ ತನ್ನ ಗಂಡನ ಭಾರವನ್ನು ಹೊರ್ತಾಳೆ, ಗಂಡ ತನ್ನ ಹೆಂಡತಿಯ ಭಾರವನ್ನು ಹೊರ್ತಾನೆ, ತಂದೆ ತಾಯಿಗಳು ಮಕ್ಕಳ ಭಾರವನ್ನು, ಮಕ್ಕಳು ತಂದೆ ತಾಯಿಗಳ ಭಾರವನ್ನು ಹೊರ್ತಾರೆ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಬಿಟ್ಟರೆ ಅದರ ನಂತರ ಯಾರೂ ಬರಲ್ಲ. ನಮ್ಮ ವೇದನೆಯನ್ನು, ನಮ್ಮ ಭಾರವನ್ನು ಕೆಲವು ವ್ಯಕ್ತಿಗಳ ಬಳಿಯಲ್ಲಿ ಹಂಚ್ಕೊಳ್ಳುವಾಗ ಅವ್ರಿಗೆ ಹೇಳ್ತಾರೆ, ಡೈಲಿ ನಿಂದು ಇದೇ ಗೋಳಾಯ್ತಲ್ಲ, ಪ್ರತಿದಿನವೂ ನಿಂದು ಇದೇ ವೇದನೆ ಆಗೋಯ್ತಲ್ಲ, ನಿನ್ನ ಹಣೆ ಬರ, ನೀನು ಇದನ್ನು ಸಹಿಸ್ಕೋ ಅಂತ ಹೇಳ್ತಾರೆ. ಯಾರೂ ನಮಗೆ ಸಹಾಯ ಮಾಡೋಕ್ಕೆ ಬರಲ್ಲ. ನಮ್ಮ ಭಾರವನ್ನು ಹೊರೋದಕ್ಕೆ ಯಾರೂ ಬರಲ್ಲ. ನಮ್ಮ ಭಾರವನ್ನು ಇನ್ನೊಬ್ರಿಗೆ ಹೇಳಿದ್ರೆ, ಅದು ಓರಿಸೋಕ್ಕೋದ್ರೆ ಅವ್ರು ಹೇಳ್ತಾರೆ, ನನಗೆ ಅದಕ್ಕಿಂತ ದೊಡ್ಡ ಭಾರ ಇದೆ, ಅದಕ್ಕಿಂತ ದೊಡ್ಡ ಸಮಸ್ಯೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ನಾವು ಆರಾಧಿಸುವಂತಹ ಸರ್ವಶಕ್ತನಾದ ದೇವರು ನಮ್ಮ ಅನುದಿನದ ಭಾರವನ್ನು ಹೊರುವಂತಹ ಒಬ್ಬ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ದಿವಸಗಳಲ್ಲಿ ನಮ್ಮ ಭಾರವನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಜಾಗ ಇದೆ. ಡೈಲಿ ನಮ್ಮ ಭಾರವನ್ನು ಹೊರ್ತಾನೆ, ನಮ್ಮ ದುಃಖಗಳನ್ನು ಹೊರ್ತಾನೆ. ನಮ್ಮ ವೇದನೆಗಳನ್ನು ಎಷ್ಟೇ ದೊಡ್ಡದಾಗಿದ್ದರೂ ಅದನ್ನು ಹೊರುವಂತಹ ಸರ್ವಶಕ್ತನು. ಮತ್ತಾಯ 11:28 ಹೇಳುತ್ತೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಅದರ ಅರ್ಥ, ನಿನ್ನ ಭಾರವನ್ನು ನಾನು ಹೊತ್ಕೊಳ್ತೀನಿ. ಐ ವಿಲ್ ಗಿವ್ ಯು ರೆಸ್ಟ್, ನಾನು ನಿನಗೆ ರೆಸ್ಟನ್ನು ಕೊಡ್ತೀನಿ. ಭಾರವನ್ನು ಹೊತ್ತಿರುವಂತಹ, ನೊಗವನ್ನು ಹೊತ್ತಿರುವಂತಹ, ವೇದನೆಯನ್ನು ಹೊತ್ತಿರುವಂತಹ, ನಿರಾಶೆಯನ್ನು ಅನುಭವಿಸ್ತಾ ಇರುವಂತಹ ದೇವರ ಮಗುವೆ, ನಿನ್ನ ಭಾರವನ್ನು ದೇವರ ಮುಂದೆ ಒಪ್ಪಿಸು. ನಿನ್ನ ಭಾರವನ್ನು ಕರ್ತನ ಸನ್ನಿಧಿಗೆ ತಗೊಂಡು ಬಾ. ಆತ ನಿನ್ನ ಭಾರವನ್ನು ಹೊರ್ತಾನೆ. ಯಾವ ಭಾರ ನಿನ್ನಲ್ಲಿದೆ? ರೋಗದ ಭಾರನ, ಕಷ್ಟದ ಭಾರನ, ಇಕ್ಕಟ್ಟಿನ ಭಾರನ, ಯಾವುದಿದೆ? ಡೈಲಿ ನಿನ್ನನ್ನು ಹೊತ್ಕೊಳ್ತಾನೆ. ಗಂಡ ಯಾವಾಗಲೂ ಹೊತ್ಕೊಳ್ಳಲ್ಲ, ಹೆಂಡತಿ ಯಾವಾಗಲೂ ಹೊತ್ಕೊಳ್ಳಲ್ಲ. ಯೋಬನು ತನ್ನ ಭಾರವನ್ನು, ತನ್ನ ಸಮಸ್ಯೆಯನ್ನು ಹೆಂಡತಿ ಹತ್ರ ಹೇಳಿರ್ಬೋದು. ಹೆಂಡತಿ ಹೇಳಲು, ಹೋಗಿ ಎಲ್ಲಾದರೂ ಸಾಯಿ, ನೀನು ನನ್ನ ಹತ್ರ ಎಷ್ಟು ಅಂತ ನಾನು ವಹಿಸ್ಕೊಳ್ಳಿ, ಎಷ್ಟು ಅಂತ ನೋಡಲಿ, ಮಕ್ಕಳು ಕಳ್ಕೊಂಡಿದ್ದೀನಿ, ಆಸ್ತಿ ಕಳ್ಕೊಂಡಿದ್ದೀನಿ, ಈಗ ನಿನ್ನ ಸೇವೆ ಮಾಡೋಕ್ಕೆ ನನ್ನ ಕಾಯಿಲೆ ಆಗಲ್ಲ, ಇಷ್ಟೆಲ್ಲ ನೋಡಿದೆ ನಾನು, ಇಷ್ಟು ದಿವಸ ನಾನು ನೋಡಿಕೊಂಡೆ, ಇನ್ನಾಗಲ್ಲ, ಎಲ್ಲಾದರೂ ಹೋಗಿ ಸಾಯಿ ಅಂತ ಹೇಳ್ತಾಳೆ ಯೋಬನಿಗೆ ತನ್ನ ಹೆಂಡತಿ. ಯಾಕೆ? ಲೈಫ್ ಲಾಂಗ್ ನಾನು ಇರ್ತೀನಿ ಅಂತ ಮಾತು ಕೊಟ್ಟ ಹೆಂಡತಿನೇ ಬಿಟ್ಟು ಹೋದಾಗ ಯೋಬ ಏಕಾಂಗಿ ಆದ. ಆದರೆ ಆ ಏಕಾಂಗಿತನದಲ್ಲೂ ಅವನ ಭಾರವನ್ನು ಅವನ ದೇವ್ರ ಹತ್ರ ಹಂಚ್ಕೊಂಡ. ಅವನ ದುಃಖಗಳನ್ನು, ಅವನ ಸಮಸ್ಯೆಯನ್ನು ದೇವ್ರ ಹತ್ರ ಹಂಚ್ಕೊಂಡ. ಅವನನ್ನು ಆಧರಣೆ ಮಾಡುವಂತಹ ಬಂದಂತಹ ಸ್ನೇಹಿತರು ಎಲಿಫಸ್, ಬಿಲ್ದಾದ್, ಸೋಫರ್, ಎಲಿಹು, ಈ ಸ್ನೇಹಿತರು ಸಹ ಅವನನ್ನು ವೇದನೆ ಪಡಿಸಿದಾಗ, ಅವನನ್ನು ದುಃಖಪಡಿಸಿದಾಗ ಅವನಿಗೆ ತನ್ನ ಭಾರವನ್ನು ಹೇಳ್ಕೊಳಕ್ಕೆ ಯಾರೂ ಇಲ್ಲ. ಅವನು ನೆನೆಸ್ದ, ಹೆಂಡತಿ ಹತ್ರ ಭಾರ ಹೇಳೋಣ, ಹೆಂಡತಿ ಹೋಗ್ಬಿಟ್ಲು. ನಂತರ ಅವ ಯೋಚನೆ ಮಾಡ್ದ, ನನ್ನ ಸ್ನೇಹಿತರ ಹತ್ರ ಹೇಳೋಣ, ಸ್ನೇಹಿತರು ಅವನನ್ನು ವೇದನೆ ಪಡಿಸ್ತಾ ಇದ್ದಾರೆ, ಬೇಸರಗೊಳಿಸ್ತಾ ಇದ್ದಾರೆ. ಈಗ ಅವನಿಗೆ ತನ್ನ ಭಾರ ಹೇಳ್ಕೊಳ್ಳೋಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸಂಬಂಧಿಕರಿಲ್ಲ, ನೆರೆಹೊರೆಯವರಿಲ್ಲ, ಸ್ನೇಹಿತರಿಲ್ಲ, ಯಾರೂ ಇಲ್ಲ. ಯಾರೂ ಇಲ್ಲದೇ ಇರುವಂಥ ಸಮಯದಲ್ಲಿ ಅವನಿಗೊಂದು ವಿಷಯ ಗೊತ್ತಾಯಿತು, ಎಲ್ಲರೂ ಕೈ ಬಿಟ್ಟಾಗ ತನ್ನ ಭಾರವನ್ನು ಹೊರುವಂಥ ಒಬ್ಬ ದೇವರಿದ್ದಾನೆ. ಆ ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ಒಬ್ಬ ದೇವರಿದ್ದಾನೆ. ಯೋಬನು ತನ್ನೆಲ್ಲ ವೇದನೆಯನ್ನು ದೇವರ ಬಳಿಯಲ್ಲಿ ಹಂಚ್ಕೊಳ್ತಾನೆ, ತನ್ನ ದುಃಖಗಳನ್ನು ಹಂಚ್ಕೊಳ್ತಾನೆ. ದೇವರ ಅದ್ಭುತವನ್ನು ಮಾಡಿ ಅವನನ್ನು 2 ಪಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನ ಭಾರ ಯಾವುದೇ ಆಗಿರ್ಬೋದು, ಒಂದು ವೇಳೆ ಮನುಷ್ಯರ ಬಳಿಯಲ್ಲಿ ಹೇಳಿಕೊಂಡು ನಿರಾಶೆ ಅನುಭವಿಸ್ತಾ ಇರ್ಬೋದು, ಆ ಭಾರ ಒತ್ಕೊಳ್ಳೋಕೆ ಯಾರೂ ಇಲ್ಲದೆ ಇರ್ಬೋದು. ನಿನ್ನ ಹಣೆ ಬರ ನೀನೇ ಸಹಿಸ್ಕೋ, ನೀನೇ ಅನುಭವಿಸು ಅಂತ ಒಂದು ವೇಳೆ ಹೇಳ್ತಾ ಇರ್ಬೋದು. ನಿರಾಶೆ ಪಡಬೇಡ, ನಿನ್ನ ದೇವ್ರ ಹತ್ರ ಬಾ. ದೇವರು ನಿನ್ನ ಭಾರವನ್ನು ಹೊರ್ತಾರೆ. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಭಾರವನ್ನು ಹೊತ್ಕೊಂಡು ನಿನ್ನ ಹತ್ರ ಬರ್ತಾ ಇದ್ದೇನೆ. ದೇವರ ವಾಕ್ಯದಲ್ಲಿ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ
46ನೇ ಅಧ್ಯಾಯದಲ್ಲಿ ನಾವೊಂದು ವಾಕ್ಯವನ್ನು ಓದ್ತೇವೆ. 46 ಅದರ 3ನೇ ವಾಕ್ಯ. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಒಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ದೇವರು ಹೇಳ್ತಾರೆ, ಮುಪ್ಪಿನ ತನಕ ನಾನೇ ನಿನ್ನ ಆಧಾರ. ನಿಂದೇನು ವೇದನೆ ಇದ್ದರೂ, ನಿನ್ನ ಯಾವ ದುಃಖ ಇದ್ದರೂ, ನಿನ್ನ ಯಾವ ನಿರಾಶೆ ಇದ್ದರೂ ಸಹ ತಗೊಂಡು ನನ್ನ ಹತ್ರ ಬಾ. ನರೆ ಬಂದಾಗಲೂ ನಾನೇ ಹೊತ್ತು ಸಹಿಸ್ತೇನೆ. ನಾನು ನಿನ್ನನ್ನು ಉಂಟು ಮಾಡಿದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ಗರ್ಭದಿಂದಲೂ ನಮ್ಮನ್ನು ಹೊತ್ತಂತಹ ದೇವರು, ನರೆ ಬಂದಾಗಲೂ ನಮ್ಮನ್ನು ಕಾಪಾಡುವಂತಹ ಒಬ್ಬ ದೇವರು, ಇಕ್ಕಟ್ಟಿನಲ್ಲಿಯೂ ನಮಗೆ ಸಹಾಯಕನಾಗಿ ನಿಲ್ಲುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿದ್ದಾನೆ. ಅನುದಿನವೂ ಭಾರವನ್ನು ಹೊರುವಂತಹ ಕರ್ತನ ಬಳಿಯಲ್ಲಿ ನಮ್ಮ ಭಾರವನ್ನು ಒಪ್ಪಿಸಿಕೊಡೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯಾವ ಭಾರದಲ್ಲಿ, ವೇದನೆಯಲ್ಲಿ ನಿನ್ನ ಮಕ್ಕಳಿದ್ದಾರೆ ನಮಗೆ ಗೊತ್ತಿಲ್ಲ. ಆ ಭಾರವನ್ನು ನಿನ್ನ ಕೈಗೆ ಒಪ್ಪಿಸುವಾಗ ಆ ಭಾರವನ್ನು ಹೊತ್ತು ದೇವರೇ ನೀನು ಅವ್ರನ್ನ ಆಶೀರ್ವದಿಸಪ್ಪ. ಅವರ ಜೀವನದಲ್ಲೊಂದು ಬಿಡುಗಡೆ, ಸಮಾಧಾನ, ಧೈರ್ಯ, ಶಾಂತಿಯನ್ನು ನಿನ್ನ ಮಕ್ಕಳಿಗೆ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.